ಪಕ್ಷಿಗಳ ಗ್ರಾಮದಲ್ಲಿ ಮಳೆ. ಚಿಚುಕಾಗೆಗೆ ಯಾವಾಗ್ಲೂ ಒಂದೇ ಒಂದ್ ಕನ್ಸು. ಅದೇನಂದ್ರೆ ಕಷ್ಟಪಟ್ಟು ದುಡಿಬಾರ್ದು, ಆದ್ರೆ ಸಂತೋಷವಾಗಿ ಜೀವನ ಬಾಳ್ಬೇಕು. ಆದ್ರೆ ಅವಳ ಕನ್ಸಿಗೂ ಇವಾಗ ಅವಳಿರುವ ಜೀವನಕ್ಕೂ ತುಂಬಾನೇ ವ್ಯತ್ಯಾಸ ಇತ್ತು. ಚಿಚುಕಾಗೆಗೆ ಊರಿನ ಮಧ್ಯದಲ್ಲಿ ಒಂದು ದೊಡ್ಡ ಮನೆ ಇತ್ತು. ಆ ಮನೆಗೆ ಮುಂದ್ಗಡೆ ಸ್ವಲ್ಪ ದೊಡ್ಡ ಜಾಗನು ಖಾಲಿಯಾಗಿತ್ತು. ಚಿಚುಕಾಗೆ ಅವಳ ಮನೆ ಖರ್ಚಿಗೋಸ್ಕರನೋ ತನ್ನ ಮಗ ಚಿನ್ನುವಿನ ಖರ್ಚಿಗೋಸ್ಕರನೋ ಹಗಲಿಡಿ ತುನಿಗುಬ್ಬಚ್ಚಿಯ ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಿದ್ಲು. ಸಂಜೆ ಸಮಯ ಚೋಟಿಗಿಳಿಯ ಮನೆಯಲ್ಲಿ ಮನೆ ಕೆಲಸ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ಲು. ಒಂದಿನ ಮಧ್ಯಾಹ್ನದ ಸಮಯ ಚಿಚುಕಾಗೆ ತುನಿಗುಬ್ಬಚ್ಚಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಬಿಸಿಲು ತುಂಬಾ ಜಾಸ್ತಿ ಇತ್ತು. ಅವಳಿಗೆ ಪಾಪ ಸೊಂಟ ಎಲ್ಲ ನೋವಾಗ್ತಿತ್ತು. ಅಯ್ಯೋ ದೇವ್ರೇ, ಈ ಬಿಸಿಲಿಗೆ ಕೆಲಸ ಮಾಡಿ ಮಾಡಿ ನನ್ನ ಸೊಂಟ ಎಲ್ಲ ನೋವಾಗ್ತಾ ಇದೆ. ನನ್ನಿಂದ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಈ ತುನಿ ಏನೋ ನನ್ನ ಜೊತೆ ಕೆಲಸ ಮಾಡಿಸ್ಕೋತಾ ಇದ್ದಾಳೆ. ಈ ಲೂಸಿ ಮಾತ್ರ ಕಾಲ್ ಮೇಲೆ ಕಾಲ್ ಹಾಕೊಂಡು ಎ ಸಿಯಲ್ಲಿ ಕೂತ್ಕೊಂಡು ನನ್ನ ಕೆಲಸ ಮಾಡು ಅಂತ ಹೇಳ್ತಾಳೆ. ಆದರೆ ಇವರ ಹಾಗೆ ನನಗೆ ಯಾವಾಗ ಸಮಯ ಬರುತ್ತೆ ಅಂತ ಗೊತ್ತಿಲ್ಲ. ಎಷ್ಟು ದಿನಗಳ ಕಾಲ ಇನ್ನೂ ಕಷ್ಟಪಟ್ಟು ಈ ರೀತಿ ಇವರ ಕೈ ಕೆಳಗೆ ಕೆಲಸವನ್ನು ಮಾಡಬೇಕು. ಆವಾಗ ಅಲ್ಲಿಗೆ ಬಂದ ಟುನಿ, ಏನ್ ಚಿಚ್ಚು, ಒಬ್ಳೆ ನಿನ್ನಷ್ಟಕ್ಕೆ ತಾನಾಗಿ ಏನೋ ಮಾತಾಡ್ತಾ ಇದ್ದೀಯಾ? ಕೆಲಸ ಎಲ್ಲ ಮುಗೀತಾ? ಅಲ್ಲಿ ನೋಡು, ಅಲ್ಲಿ ಕಲೆಗಳು ಜಾಸ್ತಿ ಇದೆ. ನನಗೆ ಸಂತೆಗೆ ಹೋಗ್ಬೇಕು. ಈ ಕೆಲಸ ಎಲ್ಲ ಮುಗಿಸಿ ನಿನ್ ಮನೆಗೆ ಹೊರಡು. ಆವಾಗ ಚಿಚು ಟುನಿ ಹತ್ರ, ಸರಿ ತುನಿ, ಸರಿ, ನಾನು ನನ್ನ ಕೆಲಸನ ಸರಿಯಾಗಿಯೇ ಮಾಡ್ತೀನಿ. ನೀನ್ ಯಾಕೆ ನಂಗೆ ಅಷ್ಟೊಂದು ಹೇಳ್ಬೇಕು? ಲೂಸಿ ಮನೆಯಲ್ಲಿ ಸಂಜೆ ಪಾತ್ರೆ ತೊಳೆಯಕ್ಕೆ ಕರೆದಿದ್ದಾರೆ, ಬೇಗ ಕೆಲಸ ಮುಗಿಸ್ಕೊಂಡು ಹೊರಡ್ತೀನಿ. ಹಾಗೆ ಚಿಚುಕಾಗೆ ಟುನಿಯ ಹೊಲದಲ್ಲಿ ಕೆಲಸ ಮಾಡಿ ಚೋಟು ಮನೆಯಲ್ಲಿ ಕೆಲಸ ಮಾಡಿ ಸಂಜೆ ಸಮಯ ಕತ್ಲಾಗ್ತಾ ಇದ್ದಾಗ ಅವಳ ಮನೆಗೆ ತುಂಬಾನು ಸುಸ್ತಾಗಿ ಬಂದ್ಲು. ಆವಾಗ ಚಿನ್ನುಕಾಗೆ ಅವ್ರ ಮನೆ ಮುಂದ್ಗಡೆ ನಿಂತ್ಕೊಂಡು ಏನೋ ಬೇಜಾರಿಂದ ಯೋಚನೆ ಮಾಡ್ತಿದ್ದ. ಚಿಚು ಚಿನ್ನುವಿಗೆ ಆಹಾರ ಕೊಟ್ಟು ಇಬ್ರು ಊಟ ಮಾಡಿ ಮುಗಿಸಿ ಸ್ವಲ್ಪತ್ತು ಹಾಗೆ ವರಾಂಡದಲ್ಲಿ ಕೂತ್ಕೊಂಡಿದ್ರು. ಆ ಸಮಯದಲ್ಲೇ ಆ ಊರಲ್ಲಿ ಗೌರ್ಮೆಂಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದ ಮಹಿಹದ್ದು ಕೈಯಲ್ಲೊಂದು ಬುಕ್ಕು ಪೆನ್ನು ಹಾಗೇನೆ ಒಂದು ಟೇಪ್ ಇಟ್ಕೊಂಡು ಚಿಚುಕಾಗೆ ಮನೆ ಮುಂದ್ಗಡೆ ಇದ್ದ ಜಾಗನ ಅಳತೆ ಮಾಡ್ತಾ ಇರೋದನ್ನ ನೋಡಿ ಚಿಚುಕಾಗೆ, ಏನ್ ಮಗಿಯವ್ರೆ, ರಾತ್ರಿ ಸಮಯದಲ್ಲಿ ನಮ್ಮ ಮನೆ ಮುಂದೆ ನಿಂತ್ಕೊಂಡು ಟೇಪಲ್ಲಿ ಅಳತೆ ಮಾಡ್ಕೊಂಡು ಏನೇನೋ ಮಾತಾಡ್ತಾ ಇದ್ದೀರಾ? ಈ ಮನೆಯ ಮುಂದೆ ಬಂಗಾರದ ನಿಧಿ ಏನಾದ್ರೂ ಇದೆಯಾ? ಆವಾಗ ಮಹಿಹದ್ದು ಅವಳ ಕೈಯಲ್ಲಿದ್ದ ಪೇಪರ್ಸ್ನ ನೋಡಿ, ಇಲ್ಲಿ ನೋಡು ಚಿಚ್ಚು, ಇಲ್ಲಿ ಚಿನ್ನ ಏನೂ ಇಲ್ಲ. ನಾನು ಗೌರ್ಮೆಂಟ್ ಆಫೀಸರ್. ಇಲ್ಲಿ ಒಂದು ಗೌರ್ಮೆಂಟ್ ಪ್ರಾಜೆಕ್ಟ್ ಇದೆ. ಹಾಗೆ ಇದರಲ್ಲಿ ಒಂದು ಗುಡ್ ನ್ಯೂಸ್ ಇದೆ, ಹಾಗೇನೆ ಬ್ಯಾಡ್ ನ್ಯೂಸ್ ಕೂಡ ಇದೆ. ಈ ಜಾಗದಲ್ಲಿ ಒಂದು ಬೈಪಾಸ್ ರಸ್ತೆಯನ್ನು ಏರ್ಪಾಡು ಮಾಡಬೇಕು ಅಂತ ಪಂಚಾಯಿತಿ ಹೇಳಿದೆ. ಚಿಚುಕಾಗೆ ಆಶ್ಚರ್ಯದಿಂದ, ಮಗಿಯವ್ರೆ, ಬೈಪಾಸ್ ರಸ್ತೆ ಬಂದೆ ನನಗೆ ಏನು? ನನ್ ಮನೆ ಈ ಊರಲ್ಲಿ ಒಂದ್ ಸೈಡಿಗೆ ತಾನೇ ಇದೆ. ಅದೇ ನಿಜವಾದ ಸಮಸ್ಯೆ ಚಿಚ್ಚು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಬೈಪಾಸ್ ರಸ್ತೆ ಬರೋದು ನೇರವಾಗಿ ನಿನ್ನ ಮನೆ ಮೂಲಕನೇ ಹಾದು ಹೋಗೋದು. ಅದರಿಂದ ನೀವಾಗ ತೊಂದರೆ ಬಂದಿರೋದು. ಇವಾಗ ನಿನ್ನ ಮನೆ ಇರುವ ಸ್ಥಳವನ್ನು ಗೌರ್ಮೆಂಟೇ ತೆಗೆದುಕೊಳ್ಳಬಹುದು. ಅದಕ್ಕೇನೆ ನಾನು ಅಳತೆ ಮಾಡ್ತಾ ಇರೋದು. ಪಾಪ ಚಿಚುಕಾಗೆ ತುಂಬಾನೇ ಶಾಕ್ ಆದ್ಲು. ಏನ್ ಮಗಿಯವ್ರೆ, ಇದು ಅನ್ಯಾಯ. ಊರಲ್ಲಿ ಎಷ್ಟೋ ಮನೆಗಳಿದೆ, ಅದನ್ನೆಲ್ಲ ಬಿಟ್ಬಿಟ್ಟು ನನ್ನ ಮನೆ ಇರುವ ಜಾಗದಲ್ಲಿ ಬಂದು ರಸ್ತೆಗೆ ಜಾಗವನ್ನು ತೋಡ್ತೀನಿ ಅಂದ್ರೆ ನನ್ನಿಂದ ಸಾಧ್ಯವೇ ಇಲ್ಲ. ನಾನು ಈ ಜಾಗವನ್ನು ಖಾಲಿ ಮಾಡದೇ ಇಲ್ಲ. ಚಿನ್ನುಕಾಗೆ ಅಳುತ್ತಾ, ಅಂಕಲ್, ನಮ್ಮ ಮನೆ ಮುಂದೆ ರಸ್ತೆನ ಹಾಕಿದ್ರೆ ಆಮೇಲೆ ನಾನು ಎಲ್ಲಿ ಆಟಾಡೋದು? ಪ್ಲೀಸ್ ಅಂಕಲ್, ನಮ್ಮ ಮನೆ ನಮ್ಗೆ ಬೇಕು. ಮಹಿಹದ್ದು ಬೇಜಾರಿಂದ, ಚಿಚ್ಚು, ಇದು ಗೌರ್ಮೆಂಟ್ ಆರ್ಡರ್ ಪ್ರಕಾರ ನೀನ್ ಇಲ್ಲಿಂದ ಮನೆನ ಖಾಲಿ ಮಾಡಲೇಬೇಕು. ನಿನಗೆ ಮನೆ ಬೇಕಂದ್ರೆ ಗೌರ್ಮೆಂಟೇ ಸ್ವತಃ ಹಣವನ್ನು ಕೊಟ್ಟು ನಿನಗೆ ಮನೆಯನ್ನು ನಿರ್ಮಾಣ ಮಾಡಿಕೊಡುತ್ತೆ. ಇದರಿಂದ ನಿನಗೆ ಒಳ್ಳೇದೇ ಆಗುತ್ತೆ. ನೀನ್ ಕೂಡ ಹಣವನ್ನು ತೆಗೆದುಕೊಂಡು ಹೋಗಿ ಒಳ್ಳೆ ಜಾಗದಲ್ಲಿ ಮನೆ ಕಟ್ಬೋದು. ಆವಾಗ ಚಿಚು ತುಂಬಾನೇ ಕೋಪದಿಂದ, ಏನು ಹಣ ಕೊಡ್ತೀರಾ? ನನ್ನ ಮನೆಗೆ ಹಣ ಕೊಟ್ಬಿಟ್ಟು ನಾನು ನಿಮಗೆ ಜಾಗನ ಬಿಟ್ಕೊಡದ? ಈ ಮನೆ ನನ್ನ ಪ್ರಾಣ, ನನ್ನ ಕನಸೇ ಈ ಮನೆಯಲ್ಲೇ ತುಂಬಿಕೊಂಡಿರೋದು. ನಾನು ಯಾವುದೇ ಕಾರಣಕ್ಕೂ ಇಲ್ಲಿಂದ ಜಾಗ ಖಾಲಿ ಮಾಡೋದಿಲ್ಲ. ನೀವು ನಿಮ್ಮ ಪ್ಲಾನ್ನ ಬದಲಾಯಿಸ್ಕೊಳ್ಳಿ. ನಾನ್ ಮಾತ್ರ ಇಲ್ಲಿಂದ ಎಲ್ಲಿಗೂ ಹೋಗೋದಿಲ್ಲ. ಅದನ್ ಕೇಳಿ ಮಹಿಹದ್ದು, ಇಷ್ಟೆಲ್ಲ ಹೇಳಿದ್ಮೇಲೆನೂ ಇಷ್ಟೆಲ್ಲ ನೀನು ಮಾತಾಡ್ತೀಯ ಅಂದ್ರೆ ಎಲ್ಲ ನಿನ್ ಕರ್ಮ. ನಾಳೆ ನೀನು ಮನೆಯಿಂದ ಹೊರಗಡೆ ಬರುವಾಗ ನಿನಗೆ ಮನೆಯ ಹೊರಗಡೆ ರಸ್ತೆಯೇ ಇಲ್ಲದ ಹಾಗೆ ನಾನು ಮಾಡ್ಬಿಡ್ತೀನಿ. ಹುಷಾರಾಗಿರು. ನಾನು ನನ್ನ ಕೆಲಸನ ಆರಂಭಿಸಿದ್ದೀನಿ. ನಾಳೆ ಬೆಳಿಗ್ಗೆನೆ JCB ಬರುತ್ತೆ, ನೀನು ರೆಡಿಯಾಗಿರು. ಹಾಗಂತ ವಾರ್ನಿಂಗ್ ಕೊಟ್ಟು ಮಹಿಹದ್ದು ಅಲ್ಲಿಂದ ಹೋಯ್ತು. ಪಾಪ ಚಿಚು ಚಿನ್ನು ಇಬ್ರು ಕೂಡ ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ರು. ಅವ್ರಿಗಿಂತ ಇದ್ದ ಒಂದೇ ಒಂದು ಆಸ್ತಿ ಆ ಭೂಮಿ ಮಾತ್ರ. ಇವಾಗ ಅದನ್ನು ಇಲ್ವಾ ಅಂತ ಬೇಜಾರ್ ಮಾಡ್ಕೊಳ್ತಾ ಇದ್ರು. ಮರುದಿನ ಬೆಳಗ್ಗೆ ಮಹಿಹದ್ದು ನೆನೆ ಹೇಳಿದ ಹಾಗೇನೆ ಮನೆ ಹತ್ರ ಬಂದು ಚಿಚುಕಾಗೆ ಬೇಡ ಬೇಡ ಅಂತ ಎಷ್ಟೇ ಬೇಡ್ಕೊಂಡ್ರು ಕೂಡ ಅವಳ ಮಾತನ್ನ ಕಿವಿಗೆ ಹಾಕೊಳ್ಳದೆ ಚಿಚುಕಾಗೆಯ ಮನೆಯ ವರಾಂಡದಲ್ಲಿ ಒಂದು ದೊಡ್ಡ ಹಳ್ಳನ ತೆಗೆದ್ರು. ಇವಾಗ ಚಿಚುಕಾಗೆಯ ಮನೆ ಮುಂದ್ಗಡೆ ಒಂದು ದೊಡ್ಡ ಹಳ್ಳ ಇತ್ತು.
ಅದನ್ನ ನೋಡಿ ಆ ದಿನ ರಾತ್ರಿ ಚಿಚು ಚಿನ್ನು ಇಬ್ರು ಬೇಜಾರಿಂದ ಕೂತ್ಕೊಂಡಿದ್ರು. ಚಿಚುಕಾಗಿ ಆ ಬೇಜಾರಲ್ಲಿ ಆ ದಿನ ಅಡಿಗೆನೂ ಮಾಡ್ಲೇ ಇಲ್ಲ. ಪಾಪ ಚಿನ್ನುಗೆ ತುಂಬಾನು ಹಸ್ವಾಗ್ತಾ ಇತ್ತು. ಅಮ್ಮ, ಇವತ್ತು ನೀವು ಕೆಲ್ಸಕ್ಕೆ ಹೋಗಿಲ್ಲ. ನಮಗೆ ತಿನ್ಲಿಕ್ಕೆ ಕೂಡ ಮನೆಯಲ್ಲಿ ಏನೂ ಇಲ್ಲಮ್ಮ. ನನಗೆ ತುಂಬಾನೇ ಹಸಿವಾಗ್ತಾ ಇದೆ. ಮನೆಯಲ್ಲಿ ಏನೂ ಇಲ್ಲ. ಆವಾಗ ಚಿಚು ಕಣ್ಣೀರನ್ನ ಒರೆಸ್ಕೊಂಡು, ಅಯ್ಯೋ ನನ್ ಮಗನೇ, ಅಳ್ಬೇಡಪ್ಪ. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುವ ನನ್ನ ಜಾಗ ಇವತ್ತು ಆ ಸರ್ಕಾರ ರಸ್ತೆ ಮಾಡ್ತೀನಿ ಅಂತ ಮಾಡಿದ್ಮೇಲೆ ನನಗೆ ಮನಸ್ಸೇ ಸಮಾಧಾನ ಇಲ್ಲ ಕಣು. ಇವತ್ತೊಂದಿನ ನೀರು ಕುಡ್ಕೊಂಡು ಮಲ್ಕೊಳ್ಳೋ. ನಾಳೆ ಹೇಗಾದ್ರೂ ಮಾಡಿ ನೀನು ಹೊಟ್ಟೆನ ತುಂಬಿಸ್ತೀನಿ. ನನಗೆ ಯಾಕೋ ಸಮಾಧಾನನೇ ಆಗ್ತಾ ಇಲ್ಲ. ತುಂಬಾ ದುಃಖ ಆಗ್ತಾ ಇದೆ. ಹಾಗೆ ಆ ದಿನ ರಾತ್ರಿ ತಾಯಿ ಮಗ ಇಬ್ರು ಹಸುವಿಂದಾನೆ ಮಲಗ್ತಿದ್ರು. ಮಧ್ಯರಾತ್ರಿಯ ಸಮಯ ಆಕಾಶದಲ್ಲಿ ವಾತಾವರಣ ಬದಲಾಗ್ತಾ ಇತ್ತು. ಮೋಡಗಳೆಲ್ಲ ಕಪ್ಪಾಗಿ ಬದಲಾಗಿ ಬಿರುಗಾಳಿಯ ಜೊತೆ ಜೋರಾಗಿ ಗುಡುಗು ಮಿಂಚು ಶಬ್ದದೊಂದಿಗೆ ಮಳೆ ಸುರಿತಾ ಇತ್ತು. ಆ ಮಳೆ ಎಷ್ಟು ಜೋರು ಅಂದ್ರೆ ನದಿಯಲ್ಲಿದ್ದ ನೀರೆಲ್ಲಾನು ತುಂಬಾ ಹೆಚ್ಚಾಗಿ ನದಿಯ ಅಣೆಕಟ್ಟು ಒಡೆದು ಹೋಗಿ ನೀರು ಊರೊಳಗಡೆ ಬರೋ ಪರಿಸ್ಥಿತಿ ಇತ್ತು. ಅದನ್ನ ನೋಡಿ ಚಿನ್ನು ಹೆದರ್ಕೊಂಡೆ, ಅಮ್ಮ, ಏನಮ್ಮ ಹೊರಗಡೆ ಅಷ್ಟು ಜೋರಾದ ಶಬ್ದ ಬರ್ತಾ ಇದೆ? ಗುಡುಗು ನೋಡಮ್ಮ, ಮನೆ ಬೀಳುವ ಹಾಗೆ ಇದೆ. ನಂಗೆ ತುಂಬಾ ಭಯ ಆಗ್ತಿದೆ. ಅಯ್ಯೋ ಬನ್ನು, ಹೊರಗಡೆ ಜೋರಾದ ಗಾಳಿ ಮಳೆ ಬೀಸ್ತಾ ಇದೆ. ನಮ್ದು ಹಂಚಿನ ಮನೆ. ನಮ್ಮ ಮನೆ ಏನೂ ಆಗಲ್ಲ, ಗಟ್ಟಿಯಾಗಿರುತ್ತೆ. ಮಳೆ ಜೋರಾಗಿ ಬರ್ತಾ ಇರೋದ್ರಿಂದ ನದಿಯಿಂದ ನೀರೆಲ್ಲ ಉಕ್ಕಿ ಅಣೆಕಟ್ಟು ಹೊಡೆದು ಹೋಗಿ ನದಿ ನೀರು ಊರೊಳಗಡೆ ಬರ್ತಾ ಇತ್ತು. ಆ ನದಿ ನೀರೆಲ್ಲ ಊರೊಳಗಡೆ ಬಂದಾಗ ಚಿಚುಕಾಗಿಯ ಮನೆ ಮುಂದ್ಗಡೆ ಇದ್ದ ಹಳ್ಳ ತುಂಬಿ ನೀರೆಲ್ಲ ದಾಟಿ ಹೋಗ್ತಾ ಇತ್ತು. ಹಾಗೆ ಆ ನದಿ ನೀರು ಊರೊಳಗಡೆ ಬಂದಾಗ ನದಿಯಲ್ಲಿದ್ದ ದೊಡ್ಡ ದೊಡ್ಡ ಮೀನುಗಳು ಕೂಡ ಆ ನೀರಿನಲ್ಲಿ ಹೊಡ್ಕೊಂಡು ಆ ನೀರಿನ ಜೊತೆನೇ ಬಂತು. ಮರುದಿನ ಬೆಳಗ್ಗೆ ಮಳೆ ನಿಂತೋಗಿತ್ತು. ಅವಾಗ ಚಿನ್ನುಕಾಗೆ ಹೊರಗಡೆ ಪರಿಸ್ಥಿತಿ ಹೇಗಿದೆ ಅಂತ ನೋಡಕ್ಕೆ ಬಂದವನು ಆ ದೃಶ್ಯವನ್ನು ನೋಡಿ ತುಂಬಾನು ಆಶ್ಚರ್ಯಪಟ್ಟ. ಅವನು ಜೋರಾಗಿ ಅವನ ತಾಯಿನ ಕರ್ದ. ಅಮ್ಮ, ಅಮ್ಮ, ಬೇಗ ಬಾಮ್ಮ. ನಮ್ಮ ಮನೆ ಮುಂದೆ ಸಮುದ್ರ ಬಂದಿದೆ. ಬಾಮ್ಮ, ನಂಗ್ ಭಯ ಆಗ್ತಾ ಇದೆ. ಆವಾಗ ಚಿಚುಕಾಗೆ ಆಶ್ಚರ್ಯದಿಂದ ಹೊರಗಡೆ ಬಂದ್ಲು. ಏನೋ ಕಿರ್ಚ್ತಾ ಇದೀಯಾ? ಏನೋ ಸಮುದ್ರ? ಚಿಚು ತುಂಬಾನೇ ಶಾಕ್ ಆದ್ಲು. ಅಯ್ಯಯ್ಯೋ, ಇದೇನು? ನಿನ್ನೆ ಇಲ್ಲಿ ದೊಡ್ಡ ಗುಂಡಿಯನ್ನು ತೋಡಿದ್ರು, ಇವಾಗ ನೋಡಿದ್ರೆ ಸಮುದ್ರ ನೀರೆಲ್ಲ ಇಲ್ಲಿ ಬಂದಿರುವ ಹಾಗಿದೆ. ಏನೋ ನನ್ಗೇನು ಅರ್ಥ ಆಗ್ತಾ ಇಲ್ಲ. ಅಮ್ಮ, ಅಲ್ಲಿ ನೋಡಿ ಅಮ್ಮ, ಆ ನೀರಲ್ಲಿ ಏನೋ ಹಾರಾಡ್ತಾ ಇದೆ. ಏನಮ್ಮ ಅದು? ಆವಾಗ ಚಿಚುಕಾಗೆ ನೀರನ್ನ ನೋಡಿ, ಅರರೇ ಲೇ, ಅದು ಮೀನು ಕಣೋ. ನಿನ್ನೆ ನದಿಯಲ್ಲಿರುವ ಎಲ್ಲ ಮೀನು ಕೊಚ್ಕೊಂಡ್ಬಂದು ನಮ್ಮ ಮನೆ ಮುಂದೆನೆ ಈ ನೀರಲ್ಲಿ ನಿಂತಿದೆ. ನಮ್ಮ ಮನೆ ಮುಂದೆ ಇಷ್ಟೊಂದು ಮೀನುಗಳು, ಅದು ಕೂಡ ಅಷ್ಟೊಂದು ದೊಡ್ಡ ದೊಡ್ಡ ಮೀನುಗಳು ಕೂಡ ಇದೆ. ಆವಾಗ ಚಿಚುಕಾಗಿಗೆ ಒಂದು ವ್ಯಾಪಾರದ ಆಲೋಚನೆ ಬಂತು. ಹಣ ಸಂಪಾದನೆ ಮಾಡಿ ರಾಣಿ ತರ ಬದುಕ್ಬೇಕು ಅನ್ನೋದೇ ಅವಳ ಆಸೆ ಅಲ್ವಾ? ಇವಾಗ ಅವಳ ಆಸೆ ಅವಳ ಕಣ್ ಮುಂದ್ಗಡೆ ಕಾಣಿಸ್ತಾ ಇತ್ತು. ಆವಾಗ ಚಿಚುಕಾಗೆ ಚಿನ್ನುಕಾಗಿಯ ಹತ್ತಿರ, ಲೇ ಚಿನ್ನು, ಆ ದೇವ್ರು ನಮ್ಮ ಕಷ್ಟವನ್ನು ನೋಡಿ ನಮಗೆ ಸಹಾಯ ಮಾಡ್ಬೇಕು ಅಂತ ನೇರವಾಗಿ ಸಮುದ್ರದಲ್ಲಿ ಇದ್ದ ಮೀನನ್ನು ನಮ್ಮ ಮನೆಗೇನೆ ಕರ್ಕೊಂಡ್ ಬಂದಿದ್ದಾನೆ. ಈ ಮೀನ್ ಹಿಡಿಯಕ್ಕೆ ಎಲ್ಲೋ ಸಮುದ್ರ ತನಕ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಆ ದೇವ್ರು ನಮ್ಮ ಬಾಗಿಲಿಗೆನೆ ಮೀನ್ ತಂದು ಕೊಟ್ಟಿದ್ದಾನೆ. ಅಂದ್ರೆ ಅಮ್ಮ, ಈ ಮೀನುಗಳನ್ನೆಲ್ಲ ನಾವು ಹಿಡ್ದು ತಿನ್ನೋದ ಅಮ್ಮ? ಅಯ್ಯೋ ಹುಚ್ಚು ನನ್ ಮಗನೇ, ಈ ಮೀನ್ನ ನಾವು ತಿನ್ನೋದ್ ಮಾತ್ರ ಅಲ್ಲ ಕಣೋ. ಇನ್ ಮುಂದೆ ನಾನು ತುನಿ ಹತ್ರ ಕೆಲ್ಸಕ್ಕೂ ಹೋಗೋದಿಲ್ಲ. ಆ ಚೋಟುವಿನ ಮನೆಗೆ ಪಾತ್ರೆ ತೊಳೆಯಕ್ಕೆ ಕೂಡ ಹೋಗೋದಿಲ್ಲ. ಇನ್ ಮುಂದೆ ಈ ಮೀನನ್ನೆಲ್ಲ ಹಿಡಿದು ಸಂತೆಗೆ ತಗೊಂಡೋಗಿ ಮಾರಾಟ ಮಾಡಿ ಒಳ್ಳೆ ಲಾಭವನ್ನು ಸಂಪಾದನೆ ಮಾಡ್ತೀನಿ. ಸರಿ ಸರಿ, ಮನೆಯೊಳಗೆ ಹೋಗಿ ಬಲೆ ಪಾತ್ರೆ ಎಲ್ಲ ತಗೊಂಬ ಹೋಗು. ಹಾಗೆ ಚಿಚುಕಾಗೆ ಅವಳ ಮನೆಯ ವರಾಂಡದಲ್ಲಿ ಕೂತ್ಕೊಂಡು ಅಲ್ಲಿರುವ ಹಳ್ಳದಲ್ಲಿ ಅವಳು ಒಂದು ಗಾಳನ ಹಾಕಿ ದೊಡ್ಡ ದೊಡ್ಡ ಮೀನುಗಳನ್ನ ಹಿಡಿಯಕ್ಕೆ ಶುರು ಮಾಡಿದ್ಲು. ನದಿ ನೀರಲ್ಲಿ ದೊಡ್ಡ ದೊಡ್ಡ ಮೀನುಗಳು ಬಂದಿದ್ರಿಂದ, ಮೀನುಗಳು ಸುಮಾರಿರೋದ್ರಿಂದ ಸ್ವಲ್ಪ ಸಮಯದಲ್ಲಿ ಅವಳು 2 ಬುಟ್ಟಿ ಮೀನುಗಳನ್ನ ಹಿಡಿದ್ಲು. ಆಮೇಲೆ ಬುಟ್ಟಿಯಲ್ಲಿರುವ ಮೀನುಗಳನ್ನೆಲ್ಲ ತಗೊಂಡು ಊರಿನ ಮಧ್ಯದಲ್ಲಿರುವ ಮಾರ್ಕೆಟ್ಗೆ ಹೋದ್ಲು. ಅಲ್ಲಿ ಅವಳು ಮೀನನ್ನ ವ್ಯಾಪಾರ ಮಾಡಕ್ ಶುರು ಮಾಡಿದ್ಲು. ಬನ್ನಿ ಬನ್ನಿ, ನಿಮಗೋಸ್ಕರ ಫ್ರೆಶ್ ಆಗಿ ಸಮುದ್ರದಿಂದನೇ ಡೈರೆಕ್ಟ್ ಆಗಿ ತಂದಿರುವ ಮೀನು. ಮಳೆ ಕಾಲದಲ್ಲಿ ಫ್ರೆಶ್ ಆದ ಮೀನು. ಆವಾಗ ಅಲ್ಲಿಗೆ ಬಂದ ಟುನಿ ಚೋಟು ಇಬ್ರು ಕೂಡ, ಏ ಚಿಚ್ಚು, ಹೊಲಕ್ಕೆ ಕೆಲ್ಸಕ್ ಬಂದಿಲ್ಲ ಅಂತ ನಾನು ನಿನ್ನ ಹುಡ್ಕಾಡ್ತಿದ್ರೆ ನಿನ್ ಮಾರ್ಕೆಟ್ ಅಲ್ಲಿ ಬಂದು ಮೀನ್ ವ್ಯಾಪಾರ ಮಾಡ್ತಾ ಇದೀಯಾ? ಈ ಮೀನ್ ನಿನ್ಗೆ ಎಲ್ಲಿಂದ? ಏಯ್ ಹೌದು ಕಣೆ, ನನ್ ಮನೆಗೆ ಪಾತ್ರೆ ತೊಳಕ್ಕೆ ಬರ್ತೀಯ ಅಂತ ನಾನು ಕಾದು ಕಾದು ಸುಸ್ತಾಗೋಯ್ತು. ಹೌದು, ಈ ಮೀನ್ ಎಲ್ಲಿಂದ? ಈ ಐಡಿಯಾ ಎಲ್ಲಿಂದ? ಚಿಚುಕಾಗೆ ತುಂಬಾ ಸ್ಟೈಲ್ ಆಗಿ, ತುನಿ, ಇನ್ ಮುಂದೆ ನಾನು ಕೂಲಿ ಕೆಲ್ಸ, ಹೊಲದ ಕೆಲ್ಸ ಏನು ಮಾಡೋದಿಲ್ಲ. ಇನ್ ಮುಂದೆ ಬಿಸ್ನೆಸ್ ವುಮೆನ್. ನಾನು ನನ್ ಮನೆ ಮುಂದೆ ಕುರ್ಚಿ ಹಾಕೊಂಡು ಟೀ ಕುಡ್ಕೊಂಡು
ಗಾಳ ಹಾಕಿದ್ರೇನೆ ನನ್ನ ಕೈಗೆ ಮೀನ್ ಬಂದ್ ಸೇರುತ್ತೆ. ಆ ದೇವ್ರು ನನ್ನ ಕಷ್ಟವನ್ನು ಅರ್ಥ ಮಾಡ್ಕೊಂಡು ಆ ಸಮುದ್ರವನ್ನು ನೇರವಾಗಿ ನನ್ನ ಮನೆಯ ಬಾಗಿಲಿಗೆ ತಂದು ಬಿಟ್ಟಿದ್ದಾನೆ. ಅದ್ರಲ್ಲಿ ಸಿಕ್ಕಿರುವ ಫ್ರೆಶ್ ಆದ ಮೀನು. ಆವಾಗ ಮಹಿ ಅಲ್ಲಿಗ್ ಬಂದು, ಏನ್ ಚಿಚ್ಚು, ವ್ಯಾಪಾರ ಬಲೆ ಜೋರಾಗಿ ನಡೀತಾ ಇದೆ. ಅದಕ್ಕೆ ಚಿಚು, ಮಗಿಯವ್ರೆ, ಎಲ್ಲನೂ ನಿಮ್ಮ ದಯೆಯಿಂದಾನೆ. ನೀವು ನನ್ ಮನೆ ಮುಂದೆ ಒಂದು ದೊಡ್ಡ ಗುಂಡಿಯನ್ನು ತೋಡಿದೀರಾ ಅಲ್ವಾ? ನಿನ್ನೆ ರಾತ್ರಿ ಮಳೆ ಬಂದಾಗ ಮೀನೆಲ್ಲ ಕುಚ್ಕೊಂಡ್ಬಂದು ಆ ಗುಂಡಿಗೆ ಬಿದ್ದಿದೆ. ಹೌದು, ಇವತ್ತು ರಸ್ತೆ ಆಗ್ತೀನಿ ಅಂತ ಹೇಳಿದ್ರಲ್ವಾ, ಯಾಕೆ ಇನ್ನು ಬರ್ಲಿಲ್ಲ? ಮಹಿ ನಗುತ್ತಾ, ಚಿಚ್ಚು, ಆ ವಿಚಾರದ ಬಗ್ಗೆನೆ ಹೇಳಕ್ಕೆ ಬಂದಿದ್ದು. ನಿನ್ನೆ ಮಳೆ ಬಂದು ಸೇತುವೆಯ ಕಟ್ಟೆ ಎಲ್ಲ ಹೊಡೆದೋಗಿ ನೀರೆಲ್ಲ ಊರೊಳಗೆ ಬಂತಲ್ವಾ, ಅದ್ರಿಂದ ಇಂಜಿನಿಯರು ಅದು ರಸ್ತೆ ಮಾಡ್ಲಿಕ್ಕೆ ಸುರಕ್ಷಿತವಾದ ಜಾಗ ಅಲ್ಲ ಅಂತ ಹೇಳ್ಬಿಟ್ರು. ಇನ್ ಮುಂದೆ ನಿನ್ ಮನೆ ಮುಂದೆ ಇರುವ ಜಾಗ ನಿನ್ನದು. ಆ ಗುಂಡಿನ ಮುಚ್ಚಕ್ಕಾಗಲ್ಲ. ಇನ್ ಮುಂದೆ ಅದು ಕಾಲುವೆಯಾಗೇ ಇರುತ್ತೆ. ಚಿನ್ನು ತುಂಬಾ ಸಂತೋಷದಿಂದ, ವಾವ್ ಅಮ್ಮ, ನೋಡಿದ್ರ ನಮ್ಮ ಮನೆ ಇನ್ ಮುಂದೆ ನಮಗೇನೆ ಸ್ವಂತ ಅಂತೆ. ಅಲ್ಲಿರುವ ಸಮುದ್ರ ಮೀನುಗಳಿಂದ ಇನ್ ಮುಂದೆ ನಮಗೇನೆ ಲಾಭ. ಆವಾಗ ಚಿಚು ಖುಷಿಯಾಗಿ, ಮಗಿಯವ್ರೆ, ನಿಜಾನ ನನ್ನ ಜಾಗ ನನಗೆ ಸಿಕ್ಕಿದ್ಯಾ? ನನಗೆ ತುಂಬಾ ಸಂತೋಷ. ಇದೆಲ್ಲದಕ್ಕೂ ನೀವೇ ಕಾರಣ. ತಗೊಳ್ಳಿ ಮಗಿಯವ್ರೆ, ಈ ದೊಡ್ಡ ಮೀನನ್ನು ನಾನ್ ನಿಮಗೆ ಬಹುಮಾನವಾಗಿ ಕೊಡ್ತಾ ಇದ್ದೀನಿ. ಇದನ್ನ ತಗೊಂಡೋಗಿ ನೀವು ಸಾರ್ ಮಾಡಿ ಊಟ ಮಾಡಿ. ಚಿಚ್ಚು, ಒಂದೇ ಒಂದು ಮಳೆ ನಿನ್ನ ಭವಿಷ್ಯವನ್ನೇ ಬದಲಾಯಿಸಿದೆ. ನೀನು ಅಂದುಕೊಂಡ ಹಾಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಆರಾಮವಾಗಿ ವ್ಯಾಪಾರ ಮಾಡ್ತಿದ್ಯಾ. ನಿನಗೆ ಅದೃಷ್ಟನೇ. ಸರಿ, ನನ್ಗೊಂದ್ 2 ಕೆಜಿ ಮೀನ್ ಕೊಡು. ನನಗೂ 1-2 ಕೆಜಿ ಕೊಡು. ಇವತ್ತು ನನ್ ಮನೇಲಿ ಕೂಡ ಮೀನ್ ಸಾರು ಪಕ್ಕ. ಹಾಗೆ ಚಿಚುಕಾಗೆ ಆ ಮೀನುಗಳನ್ನ ತುನಿ, ಚೋಟು ಹಾಗೂ ಊರಿನವರಿಗೆ ಮಾರದ್ಲು. ಮೊದಲನೇ ದಿನಾನೇ ಆ ವ್ಯಾಪಾರದಲ್ಲಿ ತುಂಬಾನೇ ಹಣ ಸಂಪಾದನೆ ಮಾಡಿದ್ಲು. ಚಿಚುಕಾಗೆಗೆ ಅಪ್ಪಯ್ಯ ಅಂತ ಬಂದ ಆ ದೊಡ್ಡ ಹಳ್ಳ ಕೂಡ ಇವಾಗ ಅವಳ ಜೀವನಕ್ಕೆ ಒಂದು ಒಳ್ಳೆ ದಾರಿನ ತೋರಿಸಿತ್ತು. ಅವಳ ಮನೆ ಮುಂದ್ಗಡೆನೆ ಇವಾಗ ಮೀನುಗಳಿರುವ ಕೊಳ ಇರೋದ್ರಿಂದ ಅವಳು ಹಾಯಾಗಿ ಬೆಳಿಗ್ಗೆ ಎದ್ದು ಒಂದು ಟೀ ಕುಡ್ಕೊಂಡೆ ಸಂತೋಷವಾಗಿ ಗಾಳ ಹಾಕಿ ಮೀನನ್ನ ಹಿಡಿದು ಆ ಮೀನನ್ನ ಮಾರ್ಕೆಟ್ಗೆ ತಗೊಂಡ್ ಹೋಗಿ ಒಳ್ಳೆ ಬೆಲೆಗೆ ಮಾರ್ತಾ ಇದ್ಲು. ಹಾಗೆ ಕೈ ತುಂಬಾ ಹಣ ಸಂಪಾದನೆ ಮಾಡಿ ಚಿಚುಕಾಗಿ ತುಂಬಾ ಸಂತೋಷವಾಗಿದ್ಲು. ಬಾಳೆ ತೋಟದಲ್ಲಿ ಮರದಲ್ಲಿ ಅಡುಗೆ. ಟೊನಿಗುಬ್ಬಚ್ಚಿಗೆ ಒಂದು ದೊಡ್ಡ ಬಾಳೆ ತೋಟ ಇತ್ತು. ಆ ಬಾಳೆ ತೋಟದ ಮಧ್ಯದಲ್ಲಿ ಒಂದು ದೊಡ್ಡ ಅಂದವಾದ ಆಲದ ಮರ ಇತ್ತು. ಟೊನಿಗುಬ್ಬಚ್ಚಿ ಅವಳ ಬಾಳೆ ತೋಟದಲ್ಲಿ ಇರುವ ಬಾಳೆಹಣ್ಣುಗಳನ್ನ ಊರಿಗೆ ತಗೊಂಡು ಹೋಗಿ ಮಾರಿ ಅದ್ರ ಮೂಲಕ ಹಣ ಸಂಪಾದನೆ ಮಾಡ್ತಿದ್ಲು. ಆ ಪಕ್ಷಿಗಳ ಊರಿನಲ್ಲಿ ಒಂದು ಆಚಾರ ಇತ್ತು. ಅದೇನಂದ್ರೆ, ಮಳೆಗಾಲ ಶುರುವಾಗೋದ್ಕಿಂತ ಮುಂಚೆನೆ ಊರಿನಲ್ಲಿರುವ ಪಕ್ಷಿಗಳು ಎಲ್ರೂ ಕೂಡ ಒಂದೇ ಕಡೆ ಕೂತ್ಕೊಂಡು ಅಡಿಗೆ ಮಾಡಿ ಸಂತೋಷವಾಗಿ ಊಟ ಮಾಡೋದೇ ಆ ಆಚಾರ. ಈ ವರ್ಷ ಕೂಡ ಮಳೆಗಾಲ ಹತ್ರ ಬರ್ತಾ ಇರೋದ್ರಿಂದ ಪಕ್ಷಿಗಳು ಎಲ್ಲಿ ಕೂತ್ಕೊಂಡು ಅಡಿಗೆ ಮಾಡಿ ಊಟ ಮಾಡೋದಂತ ಯೋಚನೆ ಮಾಡ್ತಿದ್ರು. ಆವಾಗ ಒಂದಿನ ಮಹಿ ಹದ್ದು, ಚೋಟುಗಿಳಿ, ಚಿಚುಕಾಗೆ, ಟೊನಿಗುಬ್ಬಚ್ಚಿ, ಲೂಸಿ ಪಾರಿವಾಳ ಹಾಗೂ ಮಕ್ಕಳಾದ ಚಿನ್ನು, ಬನ್ನು, ಬುಜ್ಜಿ ಇವರೆಲ್ಲರೂ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು. ಏನು ಎಲ್ಲರೂ ಬಂದಾಯ್ತಲ್ವಾ? ಇನ್ನು ಒಂದೇ ವಾರದಲ್ಲಿ ಜೋರಾದ ಮಳೆ ಬರುವ ವಾತಾವರಣ ಆಕಾಶದಲ್ಲಿ ಕಾಣ್ತಾ ಇದೆ. ನಮ್ಮ ಆಚಾರದ ಪ್ರಕಾರ ನಾವು ಎಲ್ಲರೂ ಒಂದು ಕಡೆ ಸೇರಿ ಅಡುಗೆ ಮಾಡ್ಬೇಕಲ್ವಾ? ಯಾವಾಗ ಮಾಡೋಣ ಅಂತ ಆದಷ್ಟು ಬೇಗ ಎಲ್ಲರೂ ಮಾತಾಡಿ ತೀರ್ಮಾನ ಮಾಡಿ. ಮಗಿ, ಯಾವಾಗ್ಲೂ ನಾವು ನದಿಯ ದಡದಲ್ಲಿ ತಾನೇ ಅಡಿಗೆ ಮಾಡೋದು. ಈ ಸಲ ಬಿಸಿಲು ತುಂಬಾ ಜಾಸ್ತಿ ಇದೆ. ನದಿಯ ದಡದಲ್ಲಿ ನಮ್ಗೆ ಅಡಿಗೆ ಮಾಡಕ್ಕಾಗಲ್ಲ. ಒಂದ್ ವೇಳೆ ಹಾಗೆ ಅಡಿಗೆ ಮಾಡಿದ್ರೆ ಆ ಬಿಸಿಲಿಗೆ ನಾವು ಕರಗಿ ಹೋಗ್ತೀವಿ. ಅದ್ರಿಂದ ತಂಪಾದ ಸ್ಥಳ ಯಾವ್ದಾದ್ರೂ ಇದ್ರೆ ನೋಡ್ಬೇಕು. ಚೋಟು ಹೇಳೋದು ಕೂಡ ನಿಜಾನೇ. ನನಗೆ ಆ ನದಿಯ ದಡದಲ್ಲೆಲ್ಲ ಅಡಿಗೆ ಮಾಡಕ್ ಆಗಲ್ಲ. ಅದರಿಂದ ಬಿಸಿಲು ಎಲ್ಲಿ ಕಮ್ಮಿ ಇದೆ ಅಂತ ನೋಡಿ ಹೇಳಿದ್ರೆ ನಾವೆಲ್ಲರೂ ಅಲ್ಲೇ ಅಡಿಗೆ ಮಾಡ್ಬೋದು. ಚಿಚು ಯೋಚನೆ ಮಾಡಿ, ತಂಪಾದ ನೆರಳಿರುವ ಸ್ಥಳ ಮಾತಾಡ್ತಾ ಇದ್ದೀರಾ? ಅಂದ್ರೆ ತುನಿಯ ಬಾಳೆ ಎಲೆ ತೋಟ ಇದೆ ಅಲ್ವಾ, ಅಲ್ಲೇ ಈ ಸಲ ಅಡಿಗೆ ಮಾಡೋಣ. ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ಬಿಸಿಲು ಕಡಿಮೆ ಇರುತ್ತೆ, ನೆರಳಿರುತ್ತೆ. ಅಲ್ಲಿ ಅಡಿಗೆ ಮಾಡಿದ್ರೆ ಸೂಪರ್ ಆಗಿರುತ್ತೆ. ವಾವ್ ಚಿಚ್ಚು, ನಿನ್ನ ಆಲೋಚನೆ ತುಂಬಾನೇ ಚೆನ್ನಾಗಿದೆ. ಅಲ್ಲಿ ಬಿಸಿಲು ಇರೋದಿಲ್ಲ, ಮಳೆನೂ ಇಲ್ಲ, ತಂಪಾಗಿ ಇರುತ್ತೆ. ಚಿಚ್ಚು, ನಿನ್ನ ಐಡಿಯಾ ಸೂಪರ್ ಆಗಿದೆ. ತುನಿ, ನೀನೇನ್ ಹೇಳ್ತೀಯಾ? ನಿನ್ನ ಬಾಳೆ ತೋಟದಲ್ಲಿ ನಾವು ಅಡಿಗೆನ ಮಾಡ್ಕೋಬಹುದಾ ತುನಿ? ಟೋನಿ ಸ್ವಲ್ಪ ಯೋಚನೆ ಮಾಡಿ, ಅಯ್ಯೋ, ನನ್ನ ತೋಟದಲ್ಲ. ನೀವೆಲ್ಲರೂ ನನ್ನ ತೋಟಕ್ಕೆ ಬರೋದು ನನಗೆ ಸಂತೋಷನೇ. ಆದ್ರೆ ಏನ್ ಮಾಡೋದು, ಅಲ್ಲಿ ಗಿಡಗಳೆಲ್ಲ ತುಂಬಾ ಹತ್ತಿರದಲ್ಲಿದೆ. ನೀವು ಎಲ್ಲರೂ ಅಲ್ಲಿ ಬಂದ್ರೆ ಅಡಿಗೆ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದು ಮಾತ್ರ ಅಲ್ಲ, ನಮಗೆ ಕೂತ್ಕೊಳ್ಳಕ್ಕೂ ಆಗಲ್ಲ. ಚೋಟು ಗಿಳಿ ಆಶ್ಚರ್ಯದಿಂದ, ಏನ್ ತುನಿ, ನೀನು ಹೀಗೆ ಮಾತಾಡ್ತಾ ಇದೀಯಾ? ನಿನ್ನ ತೋಟ ತುಂಬಾ ದೊಡ್ಡದಲ್ವಾ? ಅಡಿಗೆ ಮಾಡ್ಲಿಕ್ಕೆ ಅಷ್ಟು ದೊಡ್ಡ ತೋಟದಲ್ಲಿ ನಮಗೆ ಸ್ವಲ್ಪ ಕೂಡ ಜಾಗ ಇರಲ್ವಾ? ಅಯ್ಯೋ ಚೋಟು, ನನ್ನ ತೋಟ ತುಂಬಾ ದೊಡ್ಡದೇ.
ಆದ್ರೆ ನನ್ನ ತೋಟದಲ್ಲಿ ಒಂದು ದೊಡ್ಡ ಆಲದ ಮರ ಇದೆ ಅಲ್ವಾ, ಆ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ ತಾನೆ. ಆ ಆಲಮರ ತುಂಬಾ ದೊಡ್ಡದಲ್ವಾ, ಅದ್ರಿಂದನೇ ತೋಟ ಅರ್ಧನೇ ಆ ಆಲಮರನೇ ಇದೆ. ಅದ್ರಿಂದನೇ ಅಲ್ಲಿ ಕೂತ್ಕೊಳ್ಳಕ್ಕೆ ಜಾಗ ಇಲ್ಲದೆ ಹೋಗಿರೋದು. ಚಿಚು ನಗುತ್ತಾ, ಅಯ್ಯೋ ತುನಿ, ನೀನು ಹೇಳಿದ ಹಾಗೆ ಆ ದೊಡ್ಡ ಆಲಮರ ಆ ಜಾಗದಲ್ಲಿ ಇರೋದ್ರಿಂದ ನಿನಗೂ ಕೂಡ ಬಾಳೆ ಮರಗಳು ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ವಾ. ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ, ಆ ದೊಡ್ಡ ಆಲಮರವನ್ನು ಅಲ್ಲಿಂದ ಕಡಿದು ತೆಗೆದು ಬಿಡೋಣ. ಆಗ ಅಲ್ಲಿ ವಿಶಾಲವಾದ ಜಾಗ ಸಿಗುತ್ತೆ ಅಲ್ವಾ, ಅಲ್ಲಿ ಕೂತ್ಕೊಂಡು ನಾವೆಲ್ಲರೂ ಚೆನ್ನಾಗಿ ಅಡಿಗೆ ಮಾಡ್ಕೋಬಹುದು. ಏನ್ ಹೇಳ್ತೀಯಾ? ಟುನಿ ಹೆದರುತ್ತಾ, ಅಯ್ಯಯ್ಯೋ, ಅಷ್ಟು ದೊಡ್ಡ ಮರನ ಕಡಿಯದ? ಬೇಡ ಚಿಚ್ಚು, ಆ ಮರದಿಂದ ನನಗೆ ನೆರಳು ಸಿಗುತ್ತೆ. ಆ ಮರ ಎಷ್ಟೋ ಜನರಿಗೆ ನೆರಳನ್ನು ಕೊಡುವಂತಹ ಮರ. ಆ ಮರವನ್ನು ಅಲ್ಲಿಂದ ಕಡಿಯೋದು ಅಷ್ಟು ಸುಲಭದ ಮಾತಲ್ಲ. ಬೇಡ, ಆ ಮರ ಹಾಗೆ ಇರ್ಲಿ. ಚೋಟು ಚಿಚು ಹತ್ರ ಕೋಪದಿಂದ, ಏ ಚಿಚ್ಚು, ನಿನ್ಗೇನಾದ್ರೂ ಬುದ್ಧಿ ಇದೆಯಾ ಅಥವಾ ಹುಚ್ಚೇನಾದ್ರೂ ಹಿಡ್ದಿದ್ಯಾ? ಒಂದು ದಿನ ನಾವು ಸಂತೋಷವಾಗಿ ಅಡಿಗೆ ಮಾಡಿ ತಿನ್ಬೇಕು ಅಂತ ಜೀವ ಇರುವ ಆ ಮರವನ್ನು ಕಡಿಲಿಕ್ಕೆ ಹೇಳ್ತೀಯ ನೀನು? ನಾವು ಮರವನ್ನು ಕಡಿಲೇಬಾರ್ದು. ನಿನ್ಗೆ ಆ ಮಾತು ಹೇಗೇನೆ ಬಂತು? ಆವಾಗ ಚಿಚು ನಗುತ್ತಾ, ಅರರೆ, ನಾನು ತುನಿಗೆ ಆ ಮರವನ್ನು ಕಡಿದ್ರೆ ವಿಶಾಲವಾದ ತುಂಬಾ ಜಾಗ ಸಿಗುತ್ತೆ ಅಂತ ಆ ರೀತಿ ಹೇಳಿದ್ದು. ಆದ್ರೆ ನೀವೆಲ್ಲರೂ ನಾನೇನೋ ತಪ್ಪು ಮಾಡಿದ ರೀತಿ ನನ್ನನ್ನೇ ಬೈತೀರಾ? ಹೀಗೆ ಬಿಸಿಲಲ್ಲಿ ಅಡಿಗೆ ಮಾಡೋದಂದ್ರೆ ನೀವು ಮಾಡಕ್ ಹೋಗ್ಬೇಡಿ, ಬೇಕಂದ್ರೆ ಮಾಡಿ, ನನಗೇನು. ಚಿಚ್ಚು, ಚೋಟು ಹೇಳಿದ್ದು ನಿಜ ತಾನೆ. ನಾವು ಯಾವತ್ತೂ ಕೂಡ ಪರಿಸರವನ್ನು ನಾಶ ಮಾಡಬಾರ್ದು. ಮರವನ್ನು ಬೆಳೆಸ್ಬೇಕೇ ಹೊರತು ಯಾವತ್ತೂ ಕೂಡ ಕಡಿಯಬಾರದು. ಬಿಸಿಲಿದ್ರೆ ಏನು, ಬೇರೆ ಎಲ್ಲಿಯಾದ್ರೂ ನಾವು ಚಪ್ಪರವನ್ನು ಹಾಕಿಕೊಂಡು ಅಡಿಗೆ ಮಾಡಿದ್ರೆ ಆಯ್ತು. ಸರಿ ಸರಿ, ನಾವು ಬೇರೆ ಎಲ್ಲಾದ್ರೂ ಜಾಗ ಹುಡ್ಕೋಣ. ಸುಮ್ನೆ ಯಾಕೆ ವಾದ ವಿವಾದಗಳನ್ನ ಮಾಡ್ಬೇಕು? ದೊಡ್ಡವರು ಎಲ್ರೂ ಕೂಡ ಹೀಗೆ ಮಾತಾಡ್ಕೊಂಡು ಯಾವುದೇ ನಿರ್ಧಾರಕ್ಕೂ ಬರ್ಲಿಲ್ಲ ಅನ್ನೋದ್ರಿಂದ ಮರದ ಮೇಲೆ ಕೂತ್ಕೊಂಡಿದ್ದ ಮಕ್ಕಳು 3 ಜನನು ಇವ್ರು ಮಾತಾಡ್ದನ್ನ ನೋಡಿ ಕೆಳಗಡೆ ಇಳಿದು ಬಂದ್ರು. ಇವ್ರು ಮಾತಾಡ್ದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದ ಬುಜ್ಜಿಗೆ ಒಂದು ಒಳ್ಳೆ ಐಡಿಯಾನೋ ಸಿಕ್ಕಿತ್ತು. மரத்தின் ಕೆಳಗಡೆ இழுத்து ಬಂದು, புஜ்ஜி, எல்லாரும் ஒரு தடவை நான் சொல்றத கேளுங்க. நீங்க அந்த மரத்தை வெட்டணுமா வேண்டாவான்னு சண்டை போட்டுக்காதீங்க. வெயில்ல நம்ம எல்லாரும் உட்கார்ந்து சமைக்க நல்ல இடத்த சொல்றேன். ತುನಿ ಆಶ್ಚರ್ಯದಿಂದ, ಏನ್ ಬುಜ್ಜಿ, ನಿನ್ನ ಐಡಿಯಾ ಏನು ಅಂತ ಹೇಳು. ನಮಗೆ ನಮ್ಮ ತೋಟದಲ್ಲಿ ಆಲದ ಮರವನ್ನು ಕಡಿಯದೆ ಹೇಗೆ ಸ್ಥಳ ಸಿಗುತ್ತೆ? ನಾವು ಆ ಮರವನ್ನು ಕಡಿಬೇಕಾದ ಅವಶ್ಯಕತೆನೇ ಇಲ್ಲ. ಆ ಆಲದ ಮರದ ಬೇರು ತುಂಬಾ ಆಳವಾಗಿ ಇಳಿದಿರುತ್ತೆ ಅಲ್ವಾ? ನಾವು ಅದರ ಬೇರನ್ನು ಸ್ವಲ್ಪ ಸ್ವಲ್ಪವಾಗಿ ಆಳವಾಗಿ ಕೊರಿತಾ ಹೋಗೋಣ. ಅವಾಗ ನಮಗೆ ಒಂದು ಗುಹೆ ಸಿಗುತ್ತೆ. ಅದನ್ನು ಕೇಳಿ ಚೋಟು, ಮರದ ಬೇರ? ಹಾಗಾದ್ರೆ ಮರದ ಒಳಗೆ ಜಾಗ ಮಾಡ್ಬೇಕು ಅಂತನಾ? ಹೌದು ಆಂಟಿ, ನಾವು ಆ ಮರದ ಬೇರನ್ನು ಸ್ವಲ್ಪ ಸ್ವಲ್ಪವಾಗಿ ಕಡಿದು ತೆಗೆದು ಅದರ ಒಳಗೆ ಒಂದು ಗುಹೆಯ ರೂಪದಲ್ಲಿ ಆಕಾರವನ್ನು ಮಾಡಬೇಕು. ಆವಾಗ ಮಳೆ ಬಂದ್ರೂ ಕೂಡ ಸರಿ, ಬಿಸಿಲು ಬಂದ್ರೂ ಕೂಡ ಸರಿ, ನಾವೆಲ್ಲರೂ ಸಂತೋಷವಾಗಿ ಆ ಗುಹೆ ಒಳಗೆ ಅಡಿಗೆ ಮಾಡಿ ನೆಮ್ಮದಿಯಾಗಿ ಊಟ ಮಾಡ್ಬೋದು. ಆವಾಗ ಮರವನ್ನು ಕಡಿಬೇಕಾದ ಅವಶ್ಯಕತೆನೂ ಇಲ್ಲ, ಬಿಸಿಲಲ್ಲಿ ಕೂರ್ಬೇಕಾದ ಅವಶ್ಯಕತೆನೂ ನಮಗೆ ಇರಲ್ಲ. ಹೇಗೆ ಇದೆ ನನ್ನ ಐಡಿಯಾ? ಬುಜ್ಜಿ ಗುಬ್ಬಚ್ಚಿ ಹೇಳಿದ ಐಡಿಯಾ ಅಲ್ಲಿದ್ದ ಎಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಯ್ತು. ಯಾಕಂದ್ರೆ ಅವಳು ಹೇಳಿದ ಆ ಐಡಿಯಾ ತುಂಬಾ ವಿಚಿತ್ರವಾಗಿನೂ ತುಂಬಾ ಹೊಸದಾಗಿನೂ ಕೂಡ ಇತ್ತು. ಅರೆ ಚಿಚ್ಚು, ನಿಜವಾಗ್ಲೂ ನೀನು ಒಳ್ಳೆ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಿದೀಯಾ. ನಾವು ಆ ಬೇರ್ನ ಮೆಲ್ಲ ಮೆಲ್ಲೆ ಕಡಿತಾ ಹೋದ್ರೆ ಅದರ ಒಳಗೆ ನಮಗೆ ಒಂದು ಪೊದರನ ಆಕಾರದಲ್ಲಿ ಒಂದು ಗುಹೆ ಸಿಗುತ್ತೆ. ಹಾಗೆ ಮಾಡೋದ್ರಿಂದ ಮರನು ಸಾಯೋದಿಲ್ಲ, ನಾವು ಕೂಡ ಸಂತೋಷವಾಗಿ ಅಡಿಗೆ ಮಾಡ್ಬೋದು. ಚಿಚು ಸಂತೋಷದಿಂದ, ಅರೆ, ಈ ಹುಡುಗಿ ಆಲೋಚನೆ ತುಂಬಾನೇ ಅದ್ಭುತವಾಗಿದೆ. ಈ ಹುಡುಗಿ ಹೇಳಿದ ರೀತಿ ನಾವು ಎಲ್ಲ ಕೆಲಸವನ್ನು ಮಾಡ್ಕೊಂಡ್ರೆ ಸಂತೋಷವಾಗಿ ಆ ತಂಪಾದ ಜಾಗದಲ್ಲಿ ಅಡಿಗೆ ಮಾಡ್ಬೋದು. ಈ ಐಡಿಯಾ ನನಗೆ ಇಷ್ಟ ಆಗಿದೆ. ಚೋಟಗಿಳಿ ಬುಜ್ಜಿನ ಹಿಡ್ಕೊಂಡು, ತುನಿ, ನಿನ್ನ ಐಡಿಯಾ ನನಗೆ ತುಂಬಾನೇ ಇಷ್ಟವಾಗಿದೆ. ಮರವನ್ನು ಕಡಿಯದೆ ಯಾರಿಗೋ ತೊಂದರೆಯನ್ನು ಕೊಡದೆ ಅಡಿಗೆ ಮಾಡ್ಕೊಂಡು ತಿನ್ನೋದು ನಿಜವಾಗ್ಲೂ ನನಗೆ ದೊಡ್ಡ ಸಂತೋಷವನ್ನು ಕೊಟ್ಟಿದೆ. ಟುನಿ ತುಂಬಾ ಖುಷಿಯಾಗಿ, ನನಗೂ ಕೂಡ ತುಂಬಾ ಸಂತೋಷನೇ ಚೋಟು. ನನ್ ಮಗಳು ಇಷ್ಟು ಚೆನ್ನಾಗಿ ಆಲೋಚನೆ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನ್ನ ಮರಕ್ಕೆ ಯಾವ ರೀತಿಯ ಹಾನಿ ಆಗದೆ ನಾವು ನಮ್ಮ ತೋಟದಲ್ಲಿ ಅಡಿಗೆ ಮಾಡ್ಕೊಳ್ಳೋಣ ಅಂದ್ರೆ ನಾನು ಯಾಕೆ ಬೇಡ ಅಂತೀನಿ. ನಾಳೆನೆ ಹೋಗಿ ನಾವು ನಮ್ಮ ತೋಟದಲ್ಲಿರುವ ಆ ಮರದ ಬೇರನ್ನು ಕಡಿಯೋಣ. ಆಂಟಿ, ನಾನು ಕೂಡ ನಿಮ್ಗೆ ಸಹಾಯ ಮಾಡ್ತೀನಿ. ಆ ಮರದ ಕೆಳಗೆ ಆಟ ಆಡೋದು ಅಂದ್ರೆ ಅಷ್ಟೊಂದು ಸಂತೋಷವಾಗಿರುತ್ತೆ. ನಾನು ಬರ್ತೀನಿ.
ಮರುದಿನ ಬೆಳಗ್ಗೆ ಪಕ್ಷಿಗಳು ಎಲ್ರೂ ಕೂಡ ತುನಿಗುಬ್ಬಚ್ಚಿಯ ಬಾಳೆ ತೋಟಕ್ಕೆ ಹೋದ್ರು. ಅಲ್ಲಿರುವ ಆ ದೊಡ್ಡ ಆಲಮರನ ಅವರು ಚೆಕ್ ಮಾಡಿ ನೋಡಿದ್ರು. ಅದು ಸ್ಟ್ರಾಂಗ್ ಆಗಿದೆ ಅಂತ ತಿಳ್ಕೊಂಡು ತಕ್ಷಣ ಅದನ್ನ ಕೆತ್ತಕ್ಕೆ ಶುರು ಮಾಡಿದ್ರು. ಆ ಮರಕ್ಕೆ ಯಾವುದೇ ಪ್ರಾಬ್ಲಮು ಬರದೇ ಇರುವ ಹಾಗೆ ಎಲ್ರೂ ಚಿಕ್ಕ ಚಿಕ್ಕ ಆಯುಧಗಳನ್ನ ಉಪಯೋಗ ಮಾಡಿ ಮರನ ಕೆತ್ತಕ್ಕೆ ಶುರು ಮಾಡಿದ್ರು. ಹೀಗಿರುವಾಗ ಸಂಜೆ ಸಮಯ ಅವರೆಲ್ಲರೂ ತುಂಬಾನೇ ಕಷ್ಟಪಟ್ಟು ಆ ಮರದ ಬುಡವನ್ನ ಒಂದು ಅಂದವಾದ ಮನೆಯಾಗಿ ತಯಾರು ಮಾಡಿದ್ರು. ಇವಾಗ ಮರ ನೋಡಕ್ಕೆ ಒಂದು ಅಂದವಾದ ಮರದ ಮನೆಯಾಗಿ ಕಾಣಿಸ್ತು. ಮನೆಯೊಳಗೆ ತುಂಬಾ ತಂಪಾಗಿನೂ ಇತ್ತು. ಎಲ್ರೂ ಹೋಗಿ ಕೂತ್ಕೊಳ್ಳಕ್ಕೆ ಅಲ್ಲಿ ಜಾಗನೂ ಇತ್ತು. ಹಬ್ಬ, ಈ ಜಾಗ ಎಷ್ಟೊಂದು ವಿಶಾಲವಾಗಿದೆ. ನಾವೆಲ್ಲರೂ ಕೂತು ಅಡಿಗೆ ಮಾಡ್ಲಿಕ್ಕೆ, ಊಟ ಮಾಡ್ಲಿಕ್ಕೆ ಕೂಡ ಜಾಗ ತುಂಬಾ ಚೆನ್ನಾಗಿದೆ. ಇಲ್ಲಿ ಗಾಳಿ ಕೂಡ ತುಂಬಾ ತಂಪಾಗಿ ಬರ್ತಾ ಇದೆ. ಇನ್ ಮುಂದೆ ನಾವು ಅಡಿಗೆ ಮಾಡ್ಲಿಕ್ಕೆ ಜಾಗ ಸಿಕ್ಕಿಲ್ಲ ಅಂತ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ನಾಳೆ ಬೆಳಿಗ್ಗೆನೆ ಬೇಕಾದ ವಸ್ತುಗಳನ್ನೆಲ್ಲ ತಂದು ನಾವು ಇಲ್ಲೇ ಅಡಿಗೆಯನ್ನು ಮಾಡ್ಲಿಕ್ಕೆ ಸಿದ್ಧ ಮಾಡೋಣ. ನಾಳೆ ನಾನು ನನ್ನ ಸ್ಪೆಷಲ್ ಚಿಕನ್ ಬಿರಿಯಾನಿ ಅಡಿಗೆ ಮಾಡ್ತೀನಿ. ಆ ಸುವಾಸನೆ ಈ ಕಾಡೆಲ್ಲ ಹಬ್ಬುತ್ತೆ. ಸರಿ ಚಿಚ್ಚು, ನಿನ್ನ ಕೈ ಚಳಕನ ನಾಳೆ ನೋಡೋಣ, ನಾಳೆ ಬರೋಣ. ಹಾಗೆ ಮರುದಿನ ಬೆಳಗ್ಗೆನೆ ಪಕ್ಷಿಗಳು ಎಲ್ರೂ ಬೇಗನೆ ಎದ್ದು ಅಡಿಗೆ ಮಾಡಕ್ಕೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನ ಎತ್ಕೊಂಡು ತುಂಬಾನೇ ಉತ್ಸಾಹದಿಂದ ಆ ಆಲದ ಮರದ ಹತ್ತಿರ ಹೋದ್ರು. ಅಲ್ಲಿ 4 ಜನನು 4 ಒಲೆಗಳಿಗೆ ಏರ್ಪಾಡು ಮಾಡಿ ಅದ್ರ ಮೇಲೆ ಅವ್ರೇನ ಅಡಿಗೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅದನ್ನೆಲ್ಲ ಮಾಡ್ತಾ ಇದ್ರು. ತುನಿ ಬೇಳೆ ಸಾರು ಮಾಡ್ತಾ ಇದ್ಲು, ಚೋಟು ಆಲೂಗಡ್ಡೆ ಫ್ರೈ ಮಾಡ್ತಿದ್ಲು, ಚಿಚು ಚಿಕನ್ ಬಿರಿಯಾನಿ ಮಾಡ್ತಿದ್ಲು, ಮಹಿಹದ್ದು ಸ್ವೀಟ್ ನ ತಯಾರು ಮಾಡ್ತಾ ಇತ್ತು. ಹಾಗೆ ಅವ್ರು ಅಡಿಗೆ ಮಾಡ್ತಾ ಇದ್ದಾಗ ಆ ಘಮಘಮ ಪರಿಮಳ ತೋಟ ಇಡೀ ಹರಡ್ತಾ ಇತ್ತು. ದೊಡ್ಡವರು ಅಡಿಗೆ ಮಾಡ್ತಾ ಇದ್ದಾಗ ಚಿಕ್ಕ ಮಕ್ಕಳು 3 ಜನ ಅವರು ರೆಡಿ ಮಾಡಿರುವ ಆ ಮರದ ಮನೆಯೊಳಗಡೆ ಹೋಗಿ ಕೂತ್ಕೊಂಡು ಸಂತೋಷವಾಗಿ ಆಟಾಡ್ತಿದ್ರು. ಏನ್ ಚೊಟ್ಟು, ಆಕಾಶವೆಲ್ಲ ಮೋಡಮಯವಾಗಿದೆ. ನಾವು ಮಳೆ ಇಲ್ಲ ಅಂತ ಆಲೋಚನೆ ಮಾಡಿದ್ರೆ ಇವಾಗ ಮಳೆ ಬರುವ ಪರಿಸ್ಥಿತಿ ಕಾಣ್ತಾ ಇದೆ. ಇವಾಗ ಏನ್ ಮಾಡೋದು? ಹೌದು ತುನಿ, ನೀನ್ ಹೇಳೋದೇನು ನಿಜಾನೇ. ಮಳೆ ಬೇರೆ ಬರುವ ಹಾಗಿದೆ. ನಾವೆಲ್ಲರೂ ಬೇಗ ಅಡಿಗೆ ಮಾಡ್ಕೋಬೇಕು. ಎಲ್ಲರ ಅಡಿಗೆ ಎಷ್ಟರ ಮಟ್ಟಿಗೆ ಆಯ್ತು? ನನ್ನ ಅಡಿಗೆ ಕೇವಲ 10 ನಿಮಿಷದಲ್ಲೇ ಮುಗ್ದೋಗುತ್ತೆ. ನನ್ನ ಬಿರಿಯಾನಿ ವಾಸನೆಗೆ ನನಗೆ ಇವಾಗ್ಲೇ ತುಂಬಾನೇ ಹಸಿವಾಗ್ತಾ ಇದೆ. ನನ್ನ ಸ್ವೀಟ್ ಕೂಡ ರೆಡಿ ಆಯ್ತು ಮಕ್ಳೇ. ನೀವು ಆಟ ಆಡಿದ್ದು ಸಾಕು, ಹೋಗಿ ಕೈಕಾಲ್ ಮುಖ ತೊಳ್ಕೊಂಬನ್ನಿ, ಎಲ್ಲರೂ ಊಟ ಮಾಡೋಣ. ಹಾಗೆ ಪಕ್ಷಿಗಳು ಎಲ್ರೂ ಅಡಿಗೆನ ತಯಾರು ಮಾಡಿದ್ರು. ಇನ್ನೇನು ಅದನ್ನ ತಗೊಂಡು ಹೋಗಿ ಮನೆಯೊಳಗಡೆ ಇಡ್ಬೇಕು ಅಂತ ಅಂದ್ಕೊಳ್ತಾ ಇದ್ದ ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಆಕಾಶದಲ್ಲಿದ್ದ ಮೋಡಗಳೆಲ್ಲ ಕಪ್ಪಾಗಿ ಬದಲಾಗಿ ವಾತಾವರಣ ಬದಲಾಯಿತು. ಗುಡುಗು ಮಿಂಚು ಶಬ್ದದೊಂದಿಗೆ ಜೋರಾಗಿ ಮಳೆ ಸುರಿಯಕ್ಕೆ ಶುರುವಾಯಿತು. ಮಳೆ ಬರ್ತಾ ಇರೋದನ್ನ ನೋಡಿ ಅವರೆಲ್ಲರೂ ಸ್ವಲ್ಪ ಟೆನ್ಷನ್ ಆದ್ರು. ಅವ್ರಿಗೆ ಇವಾಗ ಏನ್ ಮಾಡೋದು ಅಂತಾನೂ ಅರ್ಥ ಆಗ್ಲಿಲ್ಲ. ಅಯ್ಯಯ್ಯೋ, ಮಳೆ ಬರ್ತಾ ಇದೆ. ಮಾಡಿರುವ ಅಡಿಗೆ ಎಲ್ಲ ಬಿಸಿ ಆರುತ್ತೆ. ಮಕ್ಳೇ, ಬೇಗ ಒಳಗೆ ಹೋಗಿ. ತುನಿ, ಜೋರಾಗಿ ಮಳೆ ಬರ್ತಾ ಇದೆ. ಬೇಗ ನಾವು ಮಾಡಿರುವ ಅಡಿಗೆನೆಲ್ಲ ಒಳಗ್ ತಗೊಂಡೋಗಿ. ಚಿಚು ಅವಳ ಬಿರಿಯಾನಿ ಪಾತ್ರೆನ ಹಿಡ್ಕೊಂಡು, ಅಯ್ಯಯ್ಯೋ ದೇವ್ರೆ, ನನ್ನ ಬಿರಿಯಾನಿಯಲ್ಲಿ ನೀರೇ ಬೀಳ್ಬಾರ್ದು. ನಾನಿದ್ನ ಎಷ್ಟು ಕಷ್ಟಪಟ್ಟು ಮಾಡಿದೀನಿ. ಆವಾಗ ಮನೆಯೊಳಗಡೆ ನಿಂತ್ಕೊಂಡಿದ್ದ ಬುಜ್ಜಿ ಜೋರಾಗಿ, ಅಮ್ಮ, ನೀವೆಲ್ಲರೂ ನೀವು ಮಾಡಿದ ಅಡಿಗೆಯನ್ನು ತಗೊಂಡು ಇದ್ರ ಒಳಗೆ ಬನ್ನಿ. ಇಲ್ಲಿ ಒಂದು ಹನಿ ನೀರು ಕೂಡ ಬೀಳ್ತಾ ಇಲ್ಲಮ್ಮ. ಹಾಗೆ ಬುಜ್ಜಿ ಗುಬ್ಬಚ್ಚಿ ಹೇಳಿದ ತಕ್ಷಣ ಪಕ್ಷಿಗಳು ಎಲ್ರೂ ಕೂಡ ಅವ್ರ ಅಡಿಗೆ ಮಾಡಿಟ್ಟಿರುವ ಆಹಾರನ ಬೇಗನೆ ತಗೊಂಡು ಹೋಗಿ ಆ ಮರದ ಮನೆಯೊಳಗಡೆ ಇಟ್ಬಿಟ್ರು. ಎಲ್ಲಾನು ತಗೊಂಡು ಹೋಗಿ ಮರದ ಮನೆಯೊಳಗಡೆ ಇಟ್ಮೇಲೇನೆ ಅವ್ರೆಲ್ರಿಗೂ ಅಮ್ಮಯ್ಯ ಅಂತ ಅನಿಸ್ತು. ಹೊರಗಡೆ ಮಳೆ ಜೋರಾಗಿ ಬರ್ತಾ ಇತ್ತು. ಆದ್ರೆ ಆ ಮನೆಯೊಳಗಡೆ ಒಂದು ಹನಿ ನೀರು ಕೂಡ ಬೀಳಲೇ ಇಲ್ಲ. ಹಾಗೇನೆ ಗಾಳಿ ಕೂಡ ತಂಪಾಗಿ ಬೀಸ್ತಾ ಇತ್ತು. ಎಲ್ರೂ ಆ ಮನೆಯಲ್ಲಿ ಕೂತ್ಕೊಂಡು ತುಂಬಾನೇ ಸಂತೋಷವಾಗಿದ್ರು. ಹಬ್ಬ ಬುಜ್ಜಿ, ನಿನ್ನ ಬುದ್ಧಿವಂತಿಕೆ ಆಲೋಚನೆಯಿಂದ ಇವತ್ತು ನಾವೆಲ್ಲರೂ ಸಂತೋಷವಾಗಿ ಅಡಿಗೆ ಮಾಡಿ ಇದ್ರೊಳಗೆ ತಂದ್ಬಿಟ್ಟಿದ್ದೀವಿ. ನಾವು ಮಾತ್ರ ಹೊರಗಡೆ ಇದ್ದಿದ್ರೆ ಇಷ್ಟೊತ್ತಿಗೆ ಮಳೆ ಬಂದಿದ್ರೆ ನಾವು ಮಾಡಿರುವ ಅಡಿಗೆ ಎಲ್ಲನೂ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇತ್ತು. ನಿಜನೇ ಮಗಿಯವರೇ, ಬುಜ್ಜಿ ಹೇಳಿದ ರೀತಿ ಅವಳ ಐಡಿಯಾ ಪ್ರಕಾರ ನಾವು ಈ ಮರವನ್ನು ಪೊದರಾಗಿ ಬಳಕೆ ಮಾಡಿಕೊಂಡು ಇದ್ರೊಳಗೆ ಅಡಿಗೆ ಮಾಡಿಕೊಂಡು ಇವತ್ತು ಸಂತೋಷವಾಗಿ ತಿಂತಾ ಇದ್ದೀವಿ. ಚಿಚು ಬಿರಿಯಾನಿ ಪಾತ್ರೆ ಮುಚ್ಚಳನ ತೆರೆದು, ಹಬ್ಬ, ಈ ಮಳೆಗೆ ಬಿಸಿ ಬಿಸಿ ಬಿರಿಯಾನಿ ತಿನ್ನೋದು ಅಂದ್ರೆ ಎಷ್ಟೊಂದು ಸುಖ ಅಲ್ವಾ? ಎಲ್ಲರೂ ಎಲೆ ಹಾಕೊಂಡು ಕೂತ್ಕೊಳ್ಳಿ, ನಾನು ಎಲ್ಲರಿಗೂ ಬಿಸಿ ಬಿಸಿಯಾಗಿ ಬಡಿಸ್ತೀನಿ, ನನಗೆ ಹಸಿವಾಗ್ತಿದೆ. ಹೌದು ಚಿಚ್ಚು, ಹೊರಗಡೆ ಬೀಳ್ತಾ ಇರುವ ಮಳೆ ಹನಿಗಳ ಶಬ್ದವನ್ನು ಕೇಳಿಕೊಂಡು ಈ ಪೊದರೊಳಗೆ ನಾವೆಲ್ಲರೂ ಬಿಸಿ ಬಿಸಿ ಬಿರಿಯಾನಿ ತಿನ್ನೋದು ನಿಜವಾಗ್ಲೂ ಸಂತೋಷವಾಗಿರುತ್ತೆ. ಬನ್ನಿ ಊಟ ಮಾಡೋಣ. ಹಾಗೆ ಪಕ್ಷಿಗಳು ಎಲ್ರೂ ಸೇರಿ ಎಲ್ಲರ ಮುಂದ್ಗಡೆನೂ ಒಂದು ಬಾಳೆ ಎಲೆನ ಹಾಕಿದ್ರು. ತುನಿ ಬೇಳೆ ಸಾರು ಹಾಕಿದ್ಲು, ಚೋಟು ಆಲೂಗಡ್ಡೆ ಫ್ರೈ, ಚಿಚು ಚಿಕನ್ ಬಿರಿಯಾನಿ,
ಹಾಗೇನೆ ಮಹಿ ಸ್ವೀಟ್. ಹೀಗೆ ಎಲ್ರು ಎಲ್ಲರ ಎಲೆಯಲ್ಲಿ ಬಡಿಸ್ಕೊಂಡು ಚೆನ್ನಾಗಿ ಕೂತ್ಕೊಂಡು ತಿಂತಾ ಇದ್ರು. ಹೊರಗಡೆ ಮಳೆ ಬರ್ತಾ ಇದ್ದಾಗ ಒಳಗಡೆ ಕೂತ್ಕೊಂಡು ಹಾಗೆ ಬಿಸಿ ಬಿಸಿಯಾಗಿ ಊಟ ಮಾಡ್ತಾ ಇರುವಾಗ ಎಲ್ರಿಗೂ ಖುಷಿ ಆಯ್ತು. ವಾವ್ ಚಿಚ್ಚು ಅತ್ತೆ, ಈ ಮಳೆಗೆ ಬಿಸಿ ಬಿಸಿ ಬಿರಿಯಾನಿ ತುಂಬಾನೇ ರುಚಿಕರವಾಗಿ ಬೊಂಬಟ್ಟಾಗಿದೆ. ಹೌದು ಬುಜ್ಜಿ, ನಮ್ಮಮ್ಮ ಮಾಡಿರುವ ಆಲೂಗಡ್ಡೆ ಫ್ರೈ ಕೂಡ ತುಂಬಾ ಕ್ರಿಸ್ಪಿಯಾಗಿದೆ ಅಲ್ವಾ. ಯಾವತ್ತು ನಾವು ಇಲ್ಲೇ ತಿಂದ್ರೆ ಚೆನ್ನಾಗಿರುತ್ತೆ. ಈ ಮರ ನಿಜವಾಗ್ಲೂ ನಮಗೆ ಮಳೆ ಬೀಳದೆ ಹೊಸ ಮನೆ ರೀತಿ ಕಾಣಿಸ್ತಾ ಇದೆ. ನಮ್ಮಮ್ಮ ಈ ಮರ ಕಡಿಬೇಕು ಅಂದಾಗ ನಾನು ತುಂಬಾನೇ ಭಯಪಟ್ಬಿಟ್ಟೆ. ಚಿಚ್ಚು ನಾಚಿಕೆ ಪಟ್ಟು, ಹೌದು ಕಣು ಚಿನ್ನು, ಅವತ್ತು ಈ ಮರವನ್ನು ನಾನು ಕಡಿಬೇಕು ಅಂತ ಹೇಳಿದೆ. ಆ ಮಾತನ್ನು ಯೋಚನೆ ಮಾಡಿದ್ರೆ ನನಗೆ ಇವಾಗ ತುಂಬ ನಾಚಿಕೆ ಆಗ್ತಾ ಇದೆ. ಅವತ್ತು ಈ ಮರ ಮಾತ್ರ ಇಲ್ಲದಿದ್ದರೆ ಇವತ್ತು ನಾವೆಲ್ಲರೂ ಇಷ್ಟೊಂದು ಸಂತೋಷವಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡೋಕ್ಕೆ ಸಾಧ್ಯನಾ? ಮರ ಇಲ್ಲದಿದ್ದರೆ ನಾವು ಮಳೆಯಲ್ಲೇ ನೆಂದೋಗ್ತಾ ಇದ್ದೋ. ಬುಜ್ಜಿಯಿಂದನೇ ಇವತ್ತು ನಮಗೆ ಒಳ್ಳೆಯದಾಗಿದ್ದು. ಹೌದು ಚಿಚ್ಚು, ನಾವು ಪ್ರಕೃತಿಗೆ ಒಳಿತನ್ನು ಮಾಡಿದ್ರೆ ಆ ಪ್ರಕೃತಿ ಮತ್ತೆ ನಮಗೆ ಒಳಿತನ್ನೇ ಮಾಡೋದು. ಈ ಮರ ಎಷ್ಟೋ ದಿನದಿಂದ ನನಗೆ ನೆರಳಾಗಿತ್ತು, ಇವತ್ತು ನಮಗೆ ಆಶ್ರಯವನ್ನು ಕೊಟ್ಟಿದೆ. ಯಾವತ್ತು ನಾವು ಮರವನ್ನು ಕಡಿಬಾರ್ದು. ನಿಜನೇ ತುನಿ, ಈ ದಿನ ನಮಗೆ ಒಂದು ಒಳ್ಳೆಯ ಹಬ್ಬದ ವಾತಾವರಣವನ್ನು ತಂದು ಕೊಟ್ಟಿದೆ. ಬುಜ್ಜಿಯ ಬುದ್ಧಿವಂತಿಕೆ ಈ ಮರದ ಆಶ್ರಯ ಇವತ್ತು ನಮಗೆ ಒಳ್ಳೆ ಪಾಠವನ್ನು ಕಲಿಸ್ಕೊಟ್ಟಿದೆ. ಈ ಸಿಹಿಯಾದ ನೆನಪು ನಮಗೆ ಯಾವಾಗಲೂ ಮರೆಯಲು ಸಾಧ್ಯವಿಲ್ಲ. ಸರಿ ಸರಿ, ಊಟ ಮಾಡಿ ಊಟ ಮಾಡಿ. ಇವಾಗ ಈ ಮಳೆನೂ ನಿಲ್ಲದಿಲ್ಲ, ನಮ್ಮ ಊಟನೂ ನಿಲ್ಲದಿಲ್ಲ. ಹಾಗೆ ಪಕ್ಷಿಗಳು ಎಲ್ರು ಕೂಡ ಮನೆಯೊಳಗಡೆ ಕೂತ್ಕೊಂಡು ಆ ಪ್ರಕೃತಿಯಲ್ಲಿ ಬರ್ತಾ ಇರುವ ಆ ಮಳೆನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡೇ ಊಟ ಮಾಡಿ ಮುಗಿಸಿದ್ರು. ಹಾಗೆ ಪ್ರಕೃತಿಯ ಮಧ್ಯದಲ್ಲಿ ಕೂತ್ಕೊಂಡು ಮಕ್ಕಳ ಬುದ್ಧಿವಂತಿಕೆಯನ್ನ ಬಾಯಿ ತುಂಬ ಹೊಗಳ್ತಾ ಪಕ್ಷಿಗಳು ಎಲ್ರು ಕೂಡ ಸಂತೋಷವಾಗಿ ಅವರು ಜೀವನ ಬಾಳ್ತಾ ಇದ್ರು. ಪಕ್ಷಿಗಳು ಯಾರು ಕೂಡ ಅವರು ಬಾಳ್ತಾ ಇರುವ ಜಾಗದಲ್ಲಿರುವ ಮರಗಳನ್ನ ಕಡಿಬೇಕು ಅಂತ ಅಂದ್ಕೊಳ್ತಾ ಇಲ್ಲ, ಯಾಕಂದ್ರೆ ಅದೇ ಅವರ ಜೀವನಕ್ಕೆ ಆಧಾರ. ಅದೇ ರೀತಿ ನಾವು ಕೂಡ ಮರಗಳನ್ನ ಕಡಿದೇ ಇರೋದು ತುಂಬಾನೇ ಒಳ್ಳೆಯದು.